ಈಗ ಒಬ್ಬ ಉಪಾಸಕ ಆಗಲಿ ಅಥವಾ ಯಾರೇ ಭಕ್ತರಾಗಲಿ ಸದ್ಭಕ್ತರಾಗಲಿ ಅಮ್ಮನವರನ್ನು ಹೇಗೆ ಆರಾಧನೆ ಮಾಡಬೇಕು ಅಂತಂದರೆ, ಅಮಾವಾಸ್ಯ ದಿನ ಅಮ್ಮನವರ ಒಂದು ಚಿತ್ರಪಟವಾಗಲಿ, ಕಳಶ ಸ್ಥಾಪನೆ ಮಾಡುವಂತಹ ಒಂದು ಪದ್ಧತಿ ಇರುವಂತಹ ಮನೆಗಳಲ್ಲಿ ಕಳಶ ಸ್ಥಾಪನೆಯನ್ನು ಅಮಾವಾಸ್ಯೆ ಸಂಜೆ ಮಾಡಿ ಅದನ್ನು ಘಟಸ್ಥಾಪನೆ ಅಂತ ಹೇಳ್ತಾರೆ. ಘಟಸ್ಥಾಪನೆಯನ್ನು ಮಾಡಿ ತದನಂತರ ಒಂದು ಅಖಂಡವಾದಂತಹ ದೀಪವನ್ನು 9-10 ದಿನಗಳ ಕಾಲ ಪ್ರಜ್ವಲಿಸಬೇಕು. ಆ 10 ದಿನಗಳ ಕಾಲ ಅಮ್ಮನವರು ಜ್ಯೋತಿ ಸ್ವರೂಪದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಇರುತ್ತಾರೆ. ಅವತ್ತಿನ ದಿನ ಸಂಜೆ, ಅಮಾವಾಸ್ಯೆ ಸಂಜೆ ಒಂದು ಮಹಾಸಂಕಲ್ಪವನ್ನು ಮಾಡ್ಕೋಬೇಕು. ಈ 9 ದಿನಗಳ ಕಾಲ ನಾನು ವಿಶೇಷವಾಗಿರುವಂತಹ ಆರಾಧನೆಯನ್ನು ಮಾಡ್ತೀನಿ ಅಂತ. ಈ ಆರಾಧನೆ ಹೇಗಿರಬೇಕಪ್ಪ, ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ಅಂತಂದರೆ 2 ಭಾಗವಾಗಿ ನೋಡೋಣ. ಒಂದು, ಶಾರೀರಿಕವಾಗಿ ನಾವು ವ್ರತವನ್ನು ಆಚರಣೆ ಮಾಡುವಂತಹದ್ದು ಹೇಗೆ ಅಂತಂದರೆ, ಯಾವುದೇ ರೀತಿಯಾದಂತಹ ಅಶೌಚಗಳಿಗೆ ಒಳಗಾಗದೆ ಶುದ್ಧವಾಗಿ ಶರೀರವನ್ನು ಇಟ್ಟುಕೊಂಡು ಶಾರೀರಿಕ ಶುದ್ಧಿಯನ್ನು ಮೊದಲು ಪಡಿಬೇಕು. ಹಾಸಿಗೆ ಮೇಲೆ ಮಲಗೋ ಹಾಗಿಲ್ಲ, ಚಾಪೆ ಮೇಲೆ ನೆಮ್ಮದಿಯಾಗಿ ಸಾತ್ವಿಕ ಆಹಾರವನ್ನು ತಗೊಂಡು, ಆದಷ್ಟು ಯಾರಾದರೂ ಆಹಾರವನ್ನು ತಗೋಬೇಕು ಅನ್ನುವಂತಹ ನಿಯಾಮಕ ನಾವು ಅದನ್ನು 1 ಹೊತ್ತು ತಗೋಬೋದು ಅಥವಾ 2 ಹೊತ್ತು, ಅಥವಾ ನಮಗೆ ಆರೋಗ್ಯದ ಪರಿಸ್ಥಿತಿ ಸರಿಯಿಲ್ಲ, ನಾವು 3 ಬಾರಿನೂ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಅಂತಂದರೆ 3 ಬಾರಿ ಆಹಾರವನ್ನು ಸಹ ಸ್ವೀಕಾರ ಮಾಡ್ಬೋದು. ಆ ಆಹಾರ ನಿಯಾಮಕಗಳು ಶರೀರದ ಸ್ಥಿತಿ ಹಾಗೂ ಶುದ್ಧತೆಯನ್ನು ಕಾಪಾಡಿದರೆ ನವರಾತ್ರಿಯೆಲ್ಲ ಒಂದು ಪ್ರಮುಖ ಭಾಗ ಆಗುತ್ತೆ. ಯಾಕೆ ಈ ಶರೀರವನ್ನು ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ಆ ಎನರ್ಜಿ ಕಾನ್ಸಂಟ್ರೇಟ್ ಆಗಿ ಆ ಎನರ್ಜಿ ಮಲ್ಟಿಪ್ಲೈ ಆಗುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಸ್ಥಿತಿಯನ್ನು ನಮ್ಮ ಪೂರ್ವಿಕರು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಋಷಿಮುನಿಗಳು ಮಾಡಿರುವಂತಹ ಒಂದು ತತ್ವ.